ಇವತ್ತು ನಿಮ್ಮ ಮುಂದೆ ಸಾಲ ಅನ್ನೋಂಥ ಸೆರೆಮನೆ ಇದೆ, ವ್ಯಾಧಿ ಅನ್ನೋಂಥ ಸೆರೆಮನೆ ಇದೆ, ಮಗನಿಗೆ ಮದುವೆ ಆಗ್ತಾ ಇಲ್ಲ ಅದೊಂದು ಸೆರೆಮನೆ ಆಗಿದೆ, ಮಗು ಆಗ್ತಿಲ್ಲ ಅದೊಂದು ಸೆರೆಮನೆ ಇದೆ, ಸಾಲ ತೀರ್ತಾ ಇಲ್ಲ ಅದೊಂದು ಸೆರೆಮನೆ ಇದೆ. ದೊಡ್ಡ ಮಗ ಹೇಳಿದ ಮಾತು ಕೇಳ್ತಾ, ಅಯ್ಯೋ ಇದು ದೊಡ್ಡ ಸೆರೆಮನೆ, ಇರಲಿ ಹೆದರಬೇಡ, ನಿನ್ನ ಎಲ್ಲ ಸೆರೆಮನೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ. ಆ ದೊಡ್ಡವನಾದ ಆಶೀರ್ವಾದ ದೇವರು ಅವರಿಗಿಂತ ಯಾರು ಇಲ್ಲದೆ ಹಾಗೆ ದೇವರು ನಿನ್ನನ್ನು ಹೆಚ್ಚಿಸಿ ಆಶೀರ್ವಾದ ತರಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆಯಾ, ಹೋರಾಟ ಜಾಸ್ತಿ ಬರ್ತಾ ಇದೆಯಾ? ಕರ್ತನು ಹೇಳ್ತಾನೆ, ಗಾಡ್ ವಾಂಟ್ಸ್ ಟು ಟೇಕ್ ಯು ಔಟ್ ಆಫ್ ಆಲ್ ಯುವರ್ ಕಂಫರ್ಟ್ ಝೋನ್ಸ್ ಆ್ಯಂಡ್ ಇಟ್ ಟೇಕ್ ಯು ವೇರ್ ಹಿ ವಾಂಟೆಡ್ ಟು ಲೀಡ್ ಯು. ಅಲ್ವಾ? ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್, ಬಟ್ ಇಟ್ಸ್ ಓನ್ಲಿ ಪೊಸಿಷನ್ ಯು ಟು ಫಾರ್ ಇಸ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ಒಂದು ಪೊಸಿಷನ್ಗೆ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕರೋದಕ್ಕೆ ಅದು ಇಷ್ಟಪಡುತ್ತೆ. ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಅವ್ರ ಅಪ್ಪ ಹೇಳಿದ್ರು, ಮಗ ನೀನು ಒಳ್ಳೆ ಕನಸು ದೇವ್ರು ಕೊಡ್ತಾ ಇದ್ದಾರೆ, ದೇವ್ರನ್ನ ಮರಿಬೇಡ. ನಾನು ಕನ್ಸ್ಕೊಂಡೆ, ಯಾಕೋಬ ಹೇಳ್ತಾರೆ, ನಾನು ಕನ್ಸ್ಕೊಂಡೆ, ಲೂಚ್ ದೇಶದಲ್ಲಿ ಏಣಿ ಕಂಡೆ, ದೇವದೂತನ ಕಂಡೆ, ದೇವ ಪ್ರಸನ್ನತೆ ಕಂಡೆ, ಆದರೆ ನನಗಿಂತ ನೀ ದೊಡ್ಡದಾಗಿ ಕಾಣ್ತಾ ಇದೆಯಾ, ಈ ಎಲ್ಲ ಅಣ್ಣಂದ್ರಿಗಿಂತ ನಿನಗೆ ದೇವ್ರು ಹೆಚ್ಚು ಕನಸು ಕೊಡ್ತಾ ಇದ್ದಾರೆ. ಆಗ ದೇವ್ರು ಇನ್ ಮೇಲೆ ಚಿತ್ತ ಇಟ್ಟಿದ್ದಾರೆ, ಮಗ ಆ ದೇವ್ರ ಚಿತ್ತನ ಮರಿಬೇಡ, ಆ ದೇವ್ರ ಚಿತ್ತನ ಮರಿಬೇಡ, ದೇವ್ರ ರಾಜ್ಯಕ್ಕಾಗಿ ನಿಲ್ಲು. ನಾನು ನಿನ್ನ ಜೊತೆ ಇರಬೇಕಾದ್ರೆ ನನ್ನ ಜೊತೆ ಇದ್ದ ದೇವರು, ಯಾಕೋಬನ ದೇವರು, ಅಬ್ರಾಮ್ ಯಾಕೋಬನ, ಇಸಾಕ್ ಯಾಕೋಬನ ದೇವರು ನಿನ್ನ ದೇವರಾಗಿ ಬಂದು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ, ಅಭಿವೃದ್ಧಿ ಪಡಿಸಕ್ಕೆ ಅವನು ಇಷ್ಟಪಡ್ತಾರೆ. ಅವನಿಗೆ ಕಷ್ಟ ಆರಂಭ ಆಯ್ತು, ಅವನ ಕಣ್ಣೀರು ಆರಂಭ ಆಯ್ತು, ದುಃಖ ಆರಂಭ ಆಯ್ತು, ನೋವುಗಳು ಆರಂಭ ಆಯ್ತು. ಅವನಿಗೇನು ಬಂದ್ಬಿಡ್ತು, ಇಂಪ್ರೆಸನ್ಮೆಂಟ್ ಬಂದ್ಬಿಡ್ತು, ಸೆರೆಮನೆಗಳು ಬಂತು, ಗುಲಾಮತನ ಬಂತು, ಸೊಸೈಟಿ ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟ, ಕಣ್ಣೀರಲ್ಲಿ ಇಲ್ಪಟ್ಟ, ಎಲ್ಲ ವಿಧದ ಬ್ರೂಟಲ್ ಆಗಿ ಅವನಿಗೆ ನೋಯಿಸಿದ್ರು, ಸೆರೆಮನೆಯಾಗಿ ಒಯ್ಯಲ್ಪಟ್ಟ, ಕಣ್ಣೀರಲ್ಲಿ ಮುಳುಗದ, ಒಂಟಿಯಾಗಿ ಜೀವನ ಮಾಡ್ದ. ಅವನು ಒಂಟಿಯಾಗಿ ಜೀವನ ಮಾಡಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ. ಮಕ್ಕಳೇ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಕ್ಕೆ ಇವತ್ತು ಕೂತ್ರ ನಿಂತರ ಸಭೆಗಳಲ್ಲಿ ಯೋಸೆಫ್ ಬಗ್ಗೆನೇ ಪಾಸ್ಟರ್ಗಳು ಮಾತಾಡ್ತಾರೆ. Genesis chapter 41 verse number 40 and 41. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು, ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಫೇರೋನು ಯೋಸೆಫನಿಗೆ ಹೇಳಿದನು. ಫರೋವನು ಯೋಸೆಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನು ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಕೆಯನ್ನು ತೆಗೆದು ಯೋಸೆಫನ ಕೈಗಿಟ್ಟು ಅವನಿಗೆ ನಾರುಮುಡಿಯನ್ನು ಒದಿಸಿ ಅವನ ಕೊರಳಿಗೆ ಚಿನ್ನದ ಸರಪಳಿಯನ್ನು ಹಾಕಿಸಿ ತನಗಿದ್ದ 2ನೇ ರಥದಲ್ಲಿ ಕುಳ್ಳರಿಸಿ ಅವನ ಮುಂದೆ ಎಲ್ಲ ಪ್ರಜೆಗಳು ಅಡ್ಡೆ ಬೀಳಿರಿ ಎಂದು ಪ್ರಕಟಣೆ ಮಾಡಿಸಿ ಅವನ ಐಗುಪ್ತ ದೇಶದ ಸರ್ವಾಧಿಕಾರಿಯನ್ನಾಗಿಟ್ಟನು. ಇನ್ನು ಫರೋನ್ ಅವನಿಗೆ, ನಾನು ಫರೋನು, ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನಾದ ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ಪ್ರಿಯ ಮಕ್ಕಳೇ, ಅಪ್ಪ ಹೇಳ್ತಾರೆ ಯೋಸೆಫನಿಗೆ, ಅರಮನೆಯಲ್ಲಿ ಸೆರೆಮನೆಯಲ್ಲಿ ಇದ್ದವನು, ಕಣ್ಣೀರಿಂದ ಮುಳುಗದವನು, ಕಷ್ಟದಲ್ಲಿದ್ದವನು, ನೋವಲ್ಲಿ ತುಂಬಿರೋನು, ಇವತ್ತೆಲ್ಲ ನೀವು ಆ ಥರನೇ ಬಂದಿದ್ದೀರಾ. ಸಾಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, EMIಗಳು ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಇದೆಲ್ಲ ನಿಮ್ಮ ಕಷ್ಟದ ಕಾಲಗಳು. ಈ ಕಷ್ಟದ ಕಾಲಗಳು ತೀರಿದ ಮೇಲೆ ಕರ್ತ ನಿಮ್ಮನ್ನು ಆದರಣೀಯ ವರ್ಷಕ್ಕೆ, ಆದರಣೀಯ ತಿಂಗಳಿಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಆ 12 ತಿಂಗಳು ಬೇರೆ ಯಾವುದಲ್ಲ, ಈಗ ಆಗಸ್ಟ್ ತಿಂಗಳು. ದಿಸ್ ಮಂತ್ ಇಸ್ ಅ ಮಂತ್ ಆಫ್ ಹಾರ್ವೆಸ್ಟ್, ಇಸ್ ಅ ಮಂತ್ ಆಫ್ ಫ್ರೀಡಮ್. ಕರ್ತ ನಿಮ್ಮ ಮನೆಯಲ್ಲಿ ಮುಚ್ಚಲ್ಪಟ್ಟಂಥ ಬಾಗಿಲುಗಳು, ಹಣಕಾಸಿನ ಬಾಗಿಲುಗಳನ್ನು, ಅಸಮಾಧಾನಗಳನ್ನು, ಹೋರಾಟಗಳನ್ನ ತೆಗೆದುಹಾಕಿ ಸಂತೋಷದ ಬಾಗಿಲನ್ನ ಕೊಡ್ತೀನಿ ಅಂತಾನೆ. ಆರೋಗ್ಯದ ಬಾಗಿಲು ತೆರೆದು ಕೊಡ್ತೀನಿ ಅಂತಾನೆ. ಧೈರ್ಯದ ಬಾಗಿಲು ತೆರೆದು ಕೊಡ್ತೇನೆ. ಗೆಲುವಿನ ಬಾಗಿಲನ್ನ ದೇವರು ತೆಗೆದು ಕೊಡ್ತೀನಿ ಅಂತಾರೆ. ಇದುವರೆಗೆ ನೀವು ಕಾಣದೇ ಇರತಕ್ಕಂಥ ಎಲ್ಲ ಕಾರ್ಯಗಳು ಅಪ್ಪ ಹೇಳ್ತಾನೆ, ಅವರ ರಕ್ತ ನಮಗಾಗಿ ಬೇಡುವಂತ ರಕ್ತ, ನಮಗಾಗಿ ಪ್ರಾರ್ಥನೆ ಮಾಡತಕ್ಕಂಥ ಆಶೀರ್ವಾದವನ್ನ ನಮ್ಮ ಮೇಲೆ ಸುರಿಸ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಅಪ್ಪ, ನೀನೇ ಅರಮನೆಯಲ್ಲಿ, ಹೇಳಿ, ನೀನೇ ಅರಮನೆಯಲ್ಲಿ, ಬರ್ಲಿ ಜೋರಾಗಿ, ನೀನೇ ಅರಮನೆಯಲ್ಲಿ, ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು, ಸರ್ವಾಧಿಕಾರಿಯಾಗಿರಬೇಕು. ಅಸಿಸ್ಟೆಂಟ್ ಅಧಿಕಾರಿ ಅಂತ ಹೇಳಿಲ್ಲ, ಸರ್ವಾಧಿಕಾರಿ. ಓವರ್ ಆಲ್ ಎವ್ರಿಥಿಂಗ್, ದ ಲ್ಯಾಂಡ್ ಆಫ್ ಈಜಿಪ್ಟ್, ಇಡೀ ಇಂಡಿಯಾಗೆ ನೀನು ಹೆಡ್ಡು. ಹೇಗಿರ್ಬೇಕು ಅವನಿಗೆ? ಹಲ್ಲೆಲೂಯಾ. ನೋ ಇನ್ಫ್ಲುಯೆನ್ಸ್, ನೋ ಬ್ರೈಬ್, ನೋ ಎನಿ ಕೈಂಡ್ ಆಫ್ ಯಾವ ವಿಧವಾದ ಆಲ್ತು ಫಾಲ್ತಾಗಿ ಅಡ್ಡದ್ದಾಡಿ ಶಾರ್ಟ್ ಕಟ್ಟಿಂದ ಅವನು ಹೊರಗಡೆ ಬರಲಿಲ್ಲ. ಇಟ್ ವಾಸ್ ದ ಫೇವರ್ ಆಫ್ ಗಾಡ್.
ದೇವರ ಫೇವರ್ ಅವನ ಮೇಲೆ ಬಂದ್ಬಿಡ್ತು. ಈ Amen. ತಿಂಗಳು ನಾನು Hallelujah. ಹೇಳ್ತೇನೆ, ಕರ್ತನ ದಯೆ ರೇಚಲ್ ಅವರೇ ನಿಮ್ಮ ಮನೆಯೊಳಗೆ ಹುಡ್ಕೊಂಡ್ ಬರುತ್ತೆ ಅಂತ Amen. ಹೇಳ್ತಾರೆ. Hallelujah. ರಾಕೇಶ್ ಅವರೇ ಕರ್ತನ ದಯೆ ನಿಮ್ಮ ಮೇಲೆ ಹುಡ್ಕೊಂಡ್ ಬರುತ್ತೆ. ಅನಿತಾ ಅವರೇ ಕರ್ತನ ದಯೆ ನಿಮ್ಮ ಮೇಲೆ ಹುಡ್ಕೊಂಡ್ ಬರುತ್ತೆ. Amen. ಕಿರಣ್ ಅವರೇ ಕರ್ತನ ದಯೆ ನಿಮ್ ಹುಡ್ಕೊಂಡ್ ಬರುತ್ತೆ. Hallelujah. ಯಾವಾಗ ಗೊತ್ತಾ, ನೀ ಯೋಸೇಫನಂತೆ ನಂಬಿಗಸ್ತನಾಗಿದ್ರೆ ಮಾತ್ರ. Amen. ದೇವ್ರ ವಾಕ್ಯ ಹೇಳುತ್ತೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ. ನಂಬಿಗಸ್ತ, ಈ ಫೇತ್ಫುಲ್ ಇನ್ ಲಿಟಲ್ ಥಿಂಗ್ ಗಾಡ್ ವಿಲ್ ಮೇಕ್ ಹಿಮ್ ಇನ್ ಫೇತ್ಫುಲ್ ಇನ್ ಗ್ರೇಟರ್ ಥಿಂಗ್ಸ್. ಸಣ್ಣ ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತನಾದವನನ್ನ ದೇವರು ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗುವಂತೆ ಮಾಡ್ತಾನೆ. Hallelujah. ನಂಬಿಗಸ್ತನಾಗುವಂತೆ. ಎಷ್ಟೋ ಅವನಿಗೆ ಆಸೆಗಳು ಬಂತು, ಸೈತಾನ್ ಎಷ್ಟೋ ತಡೆಗಳು ತಂದ, ಅವನ ಲೈಫೇ ಸರ್ವನಾಶ ಮಾಡ್ದ, ಅನಾಥನಾಗಿ ಮಾಡ್ದ. ಸ್ವಂತ ಮನೆಯವರು, ಸ್ವಂತ ಅಣ್ಣಂದಿರು ಅವನ ದ್ವೇಷ ಮಾಡಿದ್ರು. ಎಲ್ಲಿವರೆಗೆ ರಾಜ್ಯ ಅವರನ್ನು ದ್ವೇಷ ಮಾಡಿದ್ರು, ಅವನ ಕೊಲೆನೇ ಮಾಡಬೇಕು, ಅವನ ಕೊಲೆನೇ ಮಾಡಿ ಅವನ ಹೊರಗಡೆ ಹಾಕಬೇಕು ಅಂತೇಳಿ ಅವನಿಗೆ ದ್ವೇಷ ಮಾಡ್ತಾರೆ. ಯಾಕಂದರೆ ಅವನು ಅನೇಕ ಕನಸುಗಳನ್ನ ಕಾಣ್ತಾ ಇದ್ದ. ಬಿಕಾಸ್ ಹಿ ವಾಸ್ ಸೋ ಬಿಲವಡ್ ಟು ಹಿಸ್ ಫಾದರ್, ಹಿ ವಾಸ್ ಸೋ ಕ್ಲೋಸ್ ಟು ಗಾಡ್, ಹಿ ಹ್ಯಾಡ್ ಎ ಕ್ಲೋಸ್ ಇಂಟಮಸಿ ಇನ್ ದ ಲಾರ್ಡ್ಸ್ ಪ್ರೆಸೆನ್ಸ್. ಆಲ್ವೇಸ್ ಹಿ ವಾಸ್ ಪ್ರೇಯಿಂಗ್ ಆ್ಯಂಡ್ ಹಿ ವಾಸ್ ಪ್ಲೀಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಚಿತ್ತವನ್ನು ನೆರವೇರಿಸೋದಕ್ಕೆ ಆತನು ಯಾವಾಗಲೂ ಆಸಕ್ತಿ ಉಳ್ಳವನಾಗಿದ್ದ. ನನ್ನ ಪ್ರಿಯ ಮಕ್ಕಳೇ, ಆ ಆಸಕ್ತಿ ಅನ್ನೋದು, ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ನಾನು ಅವನನ್ನು ಉದ್ಧರಿಸುತ್ತೇನೆ. ಅವನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಎಲ್ಲ ಕೇಡುಗಳಿಂದ ಅವನ ತಪ್ಪಿಸಿ ಕಾಪಾಡ್ತಾನೆ. ಆಸಕ್ತಿ ಮತ್ತು ದೇವರ ನಾಮನ ಅರಿವಿಕೆ. ವೆನ್ ಯು ನೋ ದ ಪವರ್ ಆಫ್ ದ ನೇಮ್ ಆಫ್ ಜೀಸಸ್, ವೆನ್ ಯು ಲವ್ ದ ನೇಮ್ ಆಫ್ ಜೀಸಸ್, ಗಾಡ್ ಸೇಸ್ ಐ ವಿಲ್ ಲಿಫ್ಟ್ ಯು ಅಬೌವ್ ಆಲ್ ದ ಮೌಂಟನ್ಸ್. ಎಲ್ಲ ಬೆಟ್ಟಗಳಿಗಿಂತ ನಿನ್ನನ್ನು ಮೇಲೆ ತರ್ತೀನಿ ಅಂತಾರೆ. ಇವತ್ತು ನೇರಪ್ರಸಾದ ವಾಕ್ಯಗಳು ಕೇಳ್ಕೊಂಡು ಕೂತಿದ್ದೀರಾ. ನಿಮ್ಮ ಮನೆಗಳಲ್ಲಿ ಕಣ್ಣೀರಿರ್ಬೋದು, ನೋವುಗಳಿರ್ಬೋದು, ದುಃಖ ಇರ್ಬೋದು, ಅನೇಕ ವಿಧವಾದ ಸಂಕಟಗಳ ಮಧ್ಯದಲ್ಲಿ ಬಡ್ಡಿ ಕಟ್ಟಿ ಇನ್ನು ಬಡ್ಡಿ ಕಟ್ಟಕ್ಕಾಗಲ್ಲ, ಹೋಗಿ ನೇಣು ಹಾಕ್ಕೋಬೇಕು ಅನ್ನುವಂಥ ಕೊನೆ ಸ್ಥಿತಿಗೆ ನೀವು ಬಂದು ನಿಂತಿದ್ದೀರಾ. ಭಯಪಟ್ಬೇಡಿ, ನಿಮಗೊಂದು ಗುಡ್ ನ್ಯೂಸ್ ಇದೆ. ಐ ಹ್ಯಾವ್ ಎ ಗುಡ್ ನ್ಯೂಸ್ ಫಾರ್ ಯು. ಜೀಸಸ್ ಇಸ್ ಅಲೈವ್. ಯೇಸು ನಮಗಾಗಿ ಜೀವಿಸ್ತಾನೆ. ಆತನ ಕೈಯಿಂದ ಅಸಾಧ್ಯವಾದದ್ದು ಒಂದು ಇಲ್ಲ, ಯಾವುದು ಇಲ್ಲ. ಇದುವರೆಗೆ ನೀವು ಯಾವುದನ್ನ ಪ್ರಾರ್ಥನೆ ಮಾಡಕ್ಕೆ ಆರಂಭ ಮಾಡ್ತೀರಾ, ಏಸು ನಾಮ ತೆಗೆದುಕೊಂಡು ಏಸು ನಾಮಕ್ಕೆ ಅಡ್ಡ ಬಿದ್ದು ಏಸು ನಾಮದಲ್ಲಿ ಎಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ ಅಂತೇಳಿ ಯಾವಾಗ ನೀವು ನಂಬೋದಕ್ಕೆ ನೀವು ಆರಂಭ ಮಾಡಕ್ಕೆ ಹೋಗ್ತೀರಾ, ನಿಮ್ಮ ಜೀವನದಲ್ಲಿ ಅಪ್ಪ ದೊಡ್ಡ ದೊಡ್ಡ ಕೆಲಸಗಳನ್ನ ಅವರು ಮಾಡಕ್ಕೆ ಆರಂಭ ಮಾಡ್ತಾರೆ. ಹೋಗುವ ಎಲ್ಲ ಕಡೆಗಳಲ್ಲಿ ಅಪ್ಪ ಹೇಳ್ತಾರೆ, ನೀನೇ ಸರ್ವಾಧಿಕಾರಿ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಅದು ಕರ್ತನ ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ವಾಟ್ಸೆವರ್ ಯು ಬೈಂಡ್ ಆನ್ ದ ಅರ್ತ್ ವಿಲ್ ಬಿ ಬೌಂಡ್ ಇನ್ ದ ಹೆವೆನ್, ವಾಟ್ಸೆವರ್ ಯು ಲೂಸ್ ಆನ್ ದ ಅರ್ತ್ ವಿಲ್ ಬಿ ಲೂಸ್ಡ್ ಇನ್ ದ ಹೆವೆನ್. ದಟ್ ಮೀನ್ಸ್ ಯು ಆರ್ ಎ ಸಾವರ್ಜಿನ್, ಎ ಸ್ಮಾಲ್ ಗಾಡ್ ಆನ್ ದಿಸ್ ಬಿಗ್ ಪ್ಲಾನೆಟ್. ಈ ಸಣ್ಣ ಪ್ರಪಂಚದಲ್ಲಿ ದೇವರು ನಿನ್ನನ್ನು ಸರ್ವಾಧಿಕಾರಿಯಾಗಿ ಮಾಡ್ತಾನೆ. ನೀನು ಏನು ನುಡಿದ್ಯಾ, ನೀನೇನು ಕಟ್ಟ್ಯಾ, ಅದು ಆಗತ್ತೆ. ಕಾರಣ ಯೇಸು ನಿನ್ನೊಳಗೆ ಬಂದಿದ್ದಾರೆ. The anointing has come, the Holy Ghost has entered your body. ಪರಿಶುದ್ಧಾತ್ಮ ನಿಮ್ಮಲ್ಲಿ ಬಂದಿದ್ದಾರೆ. ಪವಿತ್ರಾತ್ಮ ನಿಮ್ಮಲ್ಲಿ ಬಂದು ಬಿಟ್ರೆ ನೀವು ಕೇಳೋದೆಲ್ಲ ಸಾರ್ಥಕ, ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ. ನೀನೇ ಸರ್ವಾಧಿಕಾರಿ. ಹೇಳಿ, ನಾನೇ ಸರ್ವಾಧಿಕಾರಿ. ನಾನೇ ಸರ್ವಾಧಿಕಾರಿ. 7 ಬಾರಿ ಹೇಳಿ, ನಾನೇ ಸರ್ವಾಧಿಕಾರಿ. ಅಧಿಕಾರಿ ಅಂದ್ರೆ ಏನು ಅರ್ಥ? ಮೈ ಜುಮ್ಮಾಗಿರ್ಬೇಕು. ಯೋಸೆಫ್ಗೆ ಮೇ ಬಿ ಈಸ್ ಊಸ್ ಗುಮ್ಸ್ ಮೆನ್ ರೈಸ್ ಅಪ್, ಅವನ ಕೂದಲೆಲ್ಲ ಮೇಲೆ ಎದ್ದಿರಬೇಕು. ಸಡನ್ನಾಗಿ ಒಂದು ಶಾಕಿಂಗ್ ನ್ಯೂಸ್ ಕೊಡ್ತಾರೆ ದೇವರು. ಗಾಡ್ ಈಸ್ ಎ ಗಾಡ್ ಆಫ್ ಆಲ್ ಆಫ್ ಎ ಸಡನ್. ಸರ್ಪ್ರೈಸಿಂಗ್ ಕೊಡ್ತೀನಿ ಅಂತಾರೆ. ಈ ತಿಂಗಳು ನಮಗೆ ಸರ್ಪ್ರೈಸಿಂಗ್ ಇಡುತ್ತೆ. ಅಪ್ಪ ಇಡ್ತೀನಂತಾರೆ. ಕರ್ತನ ಕೈಗಳಲ್ಲಿ ದೇವರು ಯಾವಾಗ ನೀವು ಹಸ್ತಕ್ಕೆ ಒಪ್ಪಿಸ್ಕೊಡ್ತೀರಾ, ದೇವರು ಅದನ್ನು ಒಂದೇ ಒಂದು ಕಾರ್ಯ ಕೂಡ ಕಮ್ಮಿ ಮಾಡೋದಿಲ್ಲ. ಕರ್ತನೆಲ್ಲ ಕೆಲಸ ಮಾಡ್ತಾರೆ. 4 ತಿಂಗಳಿಂದ ಒಂದು ತಂದೆ ತಾಯಿ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ ಬೆಂಗಳೂರು ಪಟ್ಟಣದಲ್ಲಿ. ಅನೇಕ ಜಮೀನುಗಳು ಅವ್ರಿಗೆ ಕೋರ್ಟ್ ಕೇಸಲ್ಲಿ ಹೋಗಿದೆ, ಎಲ್ಲ ಕೈ ಬಿಟ್ಟು ಹೊರಟೋಯ್ತು, ಇನ್ನೇನು ಆಗಲಿಲ್ಲ. ಕೊನೆಗೆ ಎಲ್ಲ ಹೊರಟೋಯ್ತು ಅವ್ರಿಗೆ. ಯಾರೊಬ್ರು ಹೇಳಿದಂತೆ, ನೀವು ಗ್ರೇಸ್ ಮಿನಿಸ್ಟ್ರಿ ಯೂಟ್ಯೂಬ್ ಬರುತ್ತೆ, ಆ ವಾಕ್ಯ ಕೇಳಿ ಅಂತ ಹೇಳಿದ್ರು. ಎಲ್ಲ ಹೊರಟೋಯ್ತು. ಸಪೋಸ್ ಆಲ್ಮೋಸ್ಟ್ ಒಂದು 12-13 ಕೋಟಿ ಬೆಲೆ ಬಾಳತಕ್ಕಂಥ ಆಸ್ತಿನೇ ಅವ್ರ ಕೈಯಿಂದ ಹೊರಟೋಯ್ತು. ಏನು ಪ್ರೂಫೇ ಇಲ್ಲ. 1-2-3 ಅವ್ರ ಕೈಲಿತ್ತು ರೆಕಾರ್ಡ್ಸು. ಅದನ್ನು ಆ ಲಾಯರ್ ಏನು ಮಾಡ್ಬಿಟ್ಟ, ಅವ್ರ ಕಡೆ ದುಡ್ಡು ತೊಗೊಂಡು ಅವ್ರನ್ನ ಬರಿಗೇಲಿ ಕಳಿಸ್ಬಿಟ್ಟ. ತುಂಬ ಡೆಸ್ಪರೇಟಾಗಿ ಆ ಮಾನ್ಯ ದಿನನೇ ಸೂಸೈಡ್ ಮಾಡ್ಕೊಂಬಿಡೋಣ ಅನ್ಬೇಕಾದ್ರೆ ಯಾರೋ ಫೋನ್ ಮಾಡಿ ಹೇಳಿದಂತೆ, ಗೊತ್ತಿರೋ ಯಾಕಕ್ಕ ಇದು ಟೆನ್ಷನ್ ಆಗಿದೆಯಾ? ಇಲ್ಲಮ್ಮ, ಇಷ್ಟು ದಿನ ಕೋರ್ಟ್ಗೆ ಓಡಾಡಿದ್ವಿ, ನಾವು ಲಕ್ಷಗಟ್ಟಲೆ ಹಾಕಿದ್ವಿ, 1 ರೂಪಾಯಿ ಬಂದಿಲ್ಲ, ಏನು ಮಾಡೋದು ಗೊತ್ತಿಲ್ಲ. 4 ತಿಂಗಳಿಂದ ನಡೆದ ಸಂಭವ ಹೇಳ್ತಾ ಇದ್ದೇನೆ.
ಆ ಟೈಮಲ್ಲಿ ಅವ್ರು ಹೇಳಿದಂತೆ ಒಂದು ಲಿಂಕ್ ಕಳಿಸ್ತೀನಿ, ಅದನ್ನು ನೋಡಿ ನೀವು ಅಂದ್ರಂತೆ. ಆ ಲಿಂಕ್ ಓಪನ್ ಮಾಡಿದಾಗ ಆ ಲಿಂಕಲ್ಲಿ ನಿಮ್ಮ ಎಲ್ಲ ಸರ್ವಸ್ವ ಸಾಲುಗಳಿಂದ ದೇವರು ಬಿಡುಗಡೆಗೊಳಿಸ್ತೀನಿ ಅಂತ ಬಿಡುಗಡೆಗೊಳಿಸೋಂಥ ವಾಕ್ಯ ಟೈಟಲ್ ನೋಡೋದಂತೆ. 1.5 ಗಂಟೆಗಳ ಕಾಲ ಅವ್ರು ನೋಡ್ತಾ 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 ನನ್ನ ಪ್ರಿಯ ಮಕ್ಕಳು ಅವ್ರ ಕಣ್ಣುಗಳಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಏಸಪ್ಪ, ನೀನು ನಿಜವಾದ ದೇವರಾಗಿರೋದಾದರೆ ನನ್ನ ಮನೆಯೊಳಗೆ ಒಂದು ಬಾಳಿನ ಬೆಳಕಾಗಿ ಬಾಪ, ನನ್ನ ಕತ್ತಲೆ ತುಂಬಿದ ಜಗತ್ತೊಳಗೆ ಕತ್ತಲೆ ನನ್ನ ಕುಟುಂಬದಲ್ಲಿದೆಯಪ್ಪ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಿ, ನಮಗೊಂದು ಆಶಾಕಿರಣವಾಗಿ ಬಾಪ ಅಂತೇಳಿ ಕಣ್ಣೀರಿಂದ ಪ್ರಾರ್ಥನೆ ಮಾಡೋದಂತೆ. ನೋಡಿ ಏನು ವಿಪರ್ಯಾಸ. ಇವರು ಕೋರ್ಟ್ಗೆ ಹೋಗ್ಬೇಕಾದ್ರೆ ಇವರೆಲ್ಲ ಕೇಸ್ನ ಒಂದು ಲಾಯರ್ ನೋಡ್ತಾ ಇದ್ದ. ಆ ಲಾಯರ್ಗೆ ಗೊತ್ತು ಇವರು ತುಂಬ ಪ್ರಾಂಪ್ಟ್ ಆಗಿದ್ದಾರೆ, ಪ್ರಾಮಾಣಿಕರಾಗಿದ್ದಾರೆ ಅಂತೇಳಿ. ಕೊನೆಗೆ ಇವ್ರು ಸೋತೋದ್ರು ಅಂತೇಳಿ ಕೋರ್ಟ್ಗೆ ಬರಲಿಲ್ಲ. ಆ ಲಾಯರ್ ಇನ್ನೊಂದು ಲಾಯರ್ ಹತ್ರ ಫೋನ್ ನಂಬರ್ ತೊಗೊಂಡು ಇವರಿಗೆ ಫೋನ್ ಮಾಡಿ, ಏನಮ್ಮ ಏನಾಯ್ತು ಕೇಸ್ ನಿಮ್ಮದು? ಇಲ್ಲ ಸರ್, ಎಲ್ಲ ಹೊರಟೋಯ್ತು, ನೀವು ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಆಫೀಸ್ ಬನ್ನಿ ಅಂದ್ರಂತೆ. 10 ಗಂಟೆಗೆ ಇವ್ರು ಆಫೀಸ್ಗೆ ಹೋಗ್ತಾರೆ. ಲಾಯರ್ ಎಲ್ಲ ಅವ್ರಿಗೆ ವಕಾಲತ್ತೆಲ್ಲ ರೆಡಿ ಮಾಡಿ, ಅಮ್ಮ ನಾನು ಮತ್ತೆ ರೀಅಪ್ಲೈ ಮಾಡ್ತೀನಿ, ನೀವೇನು ವರಿ ಮಾಡಬೇಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ ಫೀಸ್ ಅಷ್ಟು ಕೊಡಿ, ಪರವಾಗಿಲ್ಲ. ಅವ್ರು ಹೇಳಿದಂತೆ 100 ರೂಪಾಯಿ ಬಿಟ್ಟರೆ 1 ರೂಪಾಯಿ ಇಲ್ಲ ಸರ್, ವರಿ ಮಾಡಬೇಡಿ, ದೇವ್ ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ನೋಡಿ, ಆ ಲಾಯರು ಎಲ್ಲೋ ಒಂದು ಕಡೆ ಎವಿಡೆನ್ಸ್ಗಳನ್ನ ತೆಗೆದುಕೊಂಬಂದು ಮತ್ತೆ ಅವ್ರ ಹತ್ರ ಕೋರ್ಟಲ್ಲಿ ಅಪೀಲ್ ಮಾಡಿದಂತೆ. ನನ್ನ ಪ್ರಿಯ ಮಕ್ಕಳು 9 ವಾರದಲ್ಲಿ ಹೊಸ ಜಡ್ಜಿ ಬಂದು ಆ ಜಡ್ಜಿ ವಕಾಲತ್ತೆ ನೋಡಿ, ಲಾಯರು ಮಾಡೋಂಥ ಕ್ರಾಸಿಂಗ್ ನೋಡಿ ಅದ್ಭುತವಾಗಿ ಎಲ್ಲ ಇವ್ರ ಕಡೆನೇ ಆಗಿದೆ ಅಂತೇಳಿ ಇವ್ರಿಗೇನೆ ಕೇಸ್ ಬರೆದುಬಿಟ್ಟು ಅವರು ವಿರೋಧಿಗಳ ಕೇಸ್ ಡಿಸ್ಮಿಸ್ ಮಾಡಿಬಿಟ್ರು. ವಿರೋಧಿ ಕೇಸ್ಗಳು ಇದ್ದನ್ನ ಅವ್ರಿಗೆ ತೆಗೆದಾಕಿ ಇವ್ರ ಕೇಸ್ನ ಡಿಸ್ಮಿಸ್ ಮಾಡಿ ಇವ್ರ ಕೈಲಿ ಏನು ಬರಬೇಕು, ಏನು ಆಗಬೇಕಾಗಿತ್ತು ಆ ಕಾರ್ಯವನ್ನು ಅದ್ಭುತವಾಗಿ ದೇವರಲ್ಲಿ ಮಾಡೋ ಹಾಗೆ ಮಾಡ್ತಾರೆ. ನಾನು ಹೇಳ್ತೇನೆ ಇವತ್ತು ನಿಮ್ಮ ಮಕ್ಕಳೇ, ಯೇಸು ರಕ್ತ ಎಲ್ಲಿ ಬರುತ್ತೆ, ನಮಗಾಗಿ ಬೇಡುವ ರಕ್ತ, ನಮಗಾಗಿ ಜಪಿಸುವ ರಕ್ತ ಎಲ್ಲಿ ಬರುತ್ತೆ ಅಲ್ಲಿ ದೊಡ್ಡ ಆಶೀರ್ವಾದ ಬರುತ್ತೆ. ನನ್ನ ಪ್ರಿಯ ಮಕ್ಕಳೇ, 4 ವಾರದ ಮುಂಚೆ ಅವ್ರು ಹೇಳ್ತಾರೆ, ಅಪ್ಪ ನಮ್ಮ ಕೋರ್ಟ್ ಕೇಸಲ್ಲ ಎಲ್ಲ ನಮ್ಮ ಕಡೆ ಬಂದು 12.5 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕ ಆಸ್ತಿ ವಾಪಸ್ ಕೈಗೆ ಬಂದಿದೆ. ಅಲ್ಲೇಲೂಯಾ, ಚಪ್ಪಾಳೆ. ಯಾವಾಗ ದೇವರು ನಿಮ್ಮ ಜೊತೆ ಮಾತನಾಡ್ತಾರೆ ಆ ಸಮಯದಲ್ಲಿ ದೇವರು ಎಲ್ಲವನ್ನ ನಿಮಗಾಗಿ ಎಲ್ಲ ಆಶೀರ್ವಾದ ಇಡ್ತಾರೆ. ಆದ್ರೆ ದೇವರ ಕಾರ್ಯ ಎಲ್ಲ ಸ್ವಲ್ಪ ಡಿಲೇ ಆದಂಗೆ ಕಾಣುತ್ತೆ. ಅಯ್ಯೋ ತಡ ಆಗ್ತಾ ಇದೆ, ನಮಗೆ ತಡ ಆಗ್ತಾ ಇದೆ. ನಾವು ಹೇಳ್ತೀವಿ, ನನ್ನ ಪ್ರಿಯ ಮಕ್ಕಳೇ, ನಾವು ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್. ಅದು ನಿನ್ನನ್ನು ದೇವರ ಚಿತ್ತದಿಂದ ಅದು ದೂರ ಮಾಡಲ್ಲ, ಅದನ್ನು ಇನ್ನು ಹತ್ರ ತರ್ತಾ. ಯೋಸೆಫ್ ಹೇಳ್ಕೊಂಡ, ಕನಸು ಕಾಣ್ತಾ ಇದ್ದ, ಆರಾಮಾಗಿ ಪ್ರೇ ಮಾಡ್ತಾ ಇದ್ದ, ಅವನಿಗೇನು ಪರ್ಸಿಕ್ಯೂಷನ್ ಇರಲಿಲ್ಲ, ಒಳಗೊಳಗೆ ಹೊಟ್ಟೆ ಕಿಚ್ಚು, ಒಳಗೊಳಗೆ ದ್ವೇಷ ಮಾಡ್ತಾ ಇದ್ರು, ಅಷ್ಟೇ ಸಮಾಧಾನ ಇರ್ಬೋದು ಅಂತ ತಿಳ್ಕೊಂಡ. ಆದರೆ ದೇವರನ್ನು ಶಿಫ್ಟ್ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಇಷ್ಟು ಪ್ರೇಯರ್ ಸಾಲದು ಮಗಳೇ, ಇಷ್ಟು ಉಪವಾಸನಿಗೆ ಸಾಲದು ಮಗಳೇ, ಇಷ್ಟು ದೇವ್ರ ಸನ್ನಿಧಾನ ಸ್ತೋತ್ರ ಮಾಡೋದು ಸಾಲದು ಮಗಳೇ, ಇದಕ್ಕಿಂತ ಹೆಚ್ಚು ಬೌಂಡ್ರಿ ದಾಟಬೇಕು ನೀನು. ದಿಸ್ ಇಸ್ ನಾಟ್ ಇನಫ್. God will make you to reach out of the boundary. ನಿನ್ನನ್ನು ದೇವರು Lord will lift you to another boundary. ನಿನ್ನನ್ನು ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ದೇವರು ತೆಗೆದುಕೊಂಡು ಹೋಗ್ತಾರೆ. ಆ ಲೆವೆಲ್ಗೆ ಹೋಗ್ಬೇಕಂತ ನೀನು ಇಷ್ಟಪಟ್ಟರೆ ಮಾತ್ರನೇ ನೀನು ಕಷ್ಟಪಟ್ಟಿದ್ದಂಥ ಆಶೀರ್ವಾದ ಇಷ್ಟವಾಗುತ್ತೆ. ನೀನು ಇಷ್ಟಪಟ್ಟಿದ್ದೆಲ್ಲ ನೀನು ಬರಬೇಕು ಅಂದರೆ ನೀನು ಕಷ್ಟಪಡಬೇಕು. ಇಷ್ಟಪಟ್ಟಿದ್ದೆಲ್ಲ ನಿಂಗೆ ಬರಲಿಲ್ಲ ಅಂದರೆ ಸಾಧಾರಣ ಬಿಟ್ಬಿಡ್ಬೇಕಷ್ಟೆ. ನಿಮ್ಗೆ ಇಷ್ಟಪಟ್ಟಿದ್ದು ನೀ ವಿರುಂಬಿರದು உனக்கு வேண்டுமானால் நீ ಅದಕ್ಕಾಗಿ ಕಷ್ಟಪಡ வேண்டும். ನೋಡಿ, 2 ಕಲ್ಲಿದೆ. ಒಂದು ಮನೆ ಮುಂದೆ ಹಾಕುವಂಥ ಚಪ್ಪಡಿ ಕಲ್ಲು, ಆ ಕಲ್ಲು ಬಂದು ಮನೆ ಬಾಗ್ಲತೆ ಇಟ್ಟಿರ್ತೀವಿ. ಆ ಕಲ್ಲು ಬರೀ ಮನೆ ಕುಟುಂಬದವ್ರು ಮಾತ್ರ ತುಳ್ಕೊಂಡು ಹೋಗ್ತಾರೆ. ಇನ್ನೊಂದು ಕಲ್ಲಿದೆ, ಅದು ಕಲ್ಲು ದೇವಸ್ಥಾನದ ಮೆಟ್ಲುಗಳ ಮೇಲೆ ಹಾಕ್ತಾರೆ. ಅದು 1000 ಜನ ಹತ್ತಿ ಹೋಗ್ತಾರೆ, 1000 ಜನ ಕೆಳಗೆ ಇಳಿತಾರೆ. ಅದರಲ್ಲಿ ಆ ಕಲ್ಲು ಏನು ಕೇಳುತ್ತೆ ಗೊತ್ತಾ? ದೇವರೇ, ನಾನು ಸಾಧಾರಣ ಒಂದು ಮನೆಯವ್ರು ಮಾತ್ರ ಕಲ್ಲು ತುಳಿಬಾರ್ದಪ್ಪ, ಲಕ್ಷಾಂತರ ಭಕ್ತಾದಿಗಳು ಬಂದು ನನ್ನ ಮೇಲೆ ತುಳ್ಕೊಂಡು ಏರಿ ಹೋಗ್ಬೇಕಂತೇಳಿ ದೇವಾಲಯದ ಮೆಟ್ಲಿನ ಮೇಲೆ ಇರತಕ್ಕಂಥ ಕಲ್ಲಾಗಿ ಅದು ಅಲಂಕೃತವಾಗತ್ತೆ ಮಕ್ಕಳೇ. ಅದು ಅಲಂಕೃತ ಆಗಬೇಕಂದ್ರೆ ಆ ಕಲ್ಲಿಗೆ ತುಂಬ ಉಳಿ ಏಟ್ಗಳು ತುಂಬ ಅಗತ್ಯ ಮಕ್ಕಳೇ. ಯಾಕಂದರೆ ಜನ ಕಾಲಿಡಬೇಕಾದ್ರೆ ಅವ್ರ ಕಾಲು ಏನಾಗಬಾರ್ದು, ಪಾದಗಳು ಚುಚ್ಚಬಾರ್ದು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಫೈನ್ ಫಿನಿಷಿಂಗ್ ಮಾಡಿ ಚಿಕ್ಕದ ನರ್ಲಿಂಗ್ ಮಾಡಿ ಹೊಡಿತಾ ಹೋಗ್ತಾರೆ. ಅದು ಮನೆ ಮುಂದೆ ಇರೋ ಕಲ್ಲಿದೆಯಲ್ಲ, ಚಪ್ಪಡಿ ಕಲ್ಲು, ಸಾಧಾರಣವಾಗಿ ಇಟ್ಬಿಡ್ತಾರೆ. ಯಾಕಂದ್ರೆ 4 ಜನ ಮಾತ್ರ ನಡ್ಕೊಂಡು ಹೋಗೋದು. ಅದಕ್ಕೆ ಏಟು ಬೀಳೋದಿಲ್ಲ. ಏಟು ಜಾಸ್ತಿ ಬೇಕಾ, ಆಶೀರ್ವಾದ ಜಾಸ್ತಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಕಷ್ಟ ಬರ್ತಾ ಇದೆಯಾ, ಹೋರಾಟ ಜಾಸ್ತಿ ಬರ್ತಾ ಇದೆಯಾ, ಕರ್ತನ ಹೇಳ್ತಾನೆ, ಗಾಡ್ ವಾಂಟ್ಸ್ ಟು ಟೇಕ್ ಯು ಔಟ್ ಆಫ್ ಆಲ್ ಯುವರ್ ಕಂಫರ್ಟ್ ಝೋನ್ಸ್ ಆ್ಯಂಡ್ ಹಿ ವಿಲ್ ಟೇಕ್ ಯು ವೇರ್ ಹಿ ವಾಂಟೆಡ್ ಟು ಲೀಡ್ ಯು.
ಅಲ್ವಾ? ಡಿಲೇ ಅಂತ ಹೇಳ್ತೀವಲ್ಲ, ಡಿಲೇ ನೆವರ್ ಡ್ರಿಫ್ಟ್ ಯು ಫ್ರಮ್ ದ ಗಾಡ್ಸ್ ಪರ್ಪಸಸ್, ಬಟ್ ಇಟ್ಸ್ ಓನ್ಲಿ ಪೊಸಿಷನ್ ಯು ಟು ಫಾರ್ ಇಸ್ ಇನ್ಸ್ಟ್ರೂಮೆಂಟ್. ನಿನ್ನನ್ನು ಒಂದು ಪೊಸಿಷನ್ಗೆ, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಕರೋದಕ್ಕೆ ಅದು ಇಷ್ಟಪಡತ್ತೆ ಮಕ್ಕಳೇ. ದೇವರ ಸನ್ನಿಧಾನದಲ್ಲಿ ಅವ್ರ ಅಪ್ಪ ಹೇಳಿದ್ರು, ಮಗ ನಿನ್ಗೆ ಒಳ್ಳೆ ಕನಸು ದೇವ್ರು ಕೊಡ್ತಾ ಇದ್ದಾರೆ, ದೇವ್ರನ್ನ ಮರಿಬೇಡ. ನಾನು ಕನ್ಸ್ಕೊಂಡೆ, ಯಾಕೋಬ್ ಹೇಳ್ತೆ, ನಾನು ಕನ್ಸ್ಕೊಂಡೆ, ಲೂಚ್ ದೇಶದಲ್ಲಿ ಏಣಿ ಕಂಡೆ, ದೇವದೂತನ ಕಂಡೆ, ದೇವ ಪ್ರಸನ್ನತೆ ಕಂಡೆ. ಆದರೆ ನನಗಿಂತ ನೀ ದೊಡ್ಡದಾಗಿ ಕಾಣ್ತಾ ಇದೆಯಾ, ಈ ಎಲ್ಲ ಅಣ್ಣಂದ್ರಿಗಿಂತ ನಿನಗೆ ದೇವ್ರು ಹೆಚ್ಚು ಕನಸು ಕೊಡ್ತಾ ಇದ್ದಾರೆ. ಆಗ ದೇವ್ರು ಇನ್ ಮೇಲೆ ಚಿತ್ತ ಇಟ್ಟಿದ್ದಾರೆ, ಮಗ ಆ ದೇವ್ರ ಚಿತ್ತನ ಮರಿಬೇಡ, ಆ ದೇವ್ರ ಚಿತ್ತನ ಮುರಿಬೇಡ, ದೇವ್ರ ರಾಜ್ಯಕ್ಕಾಗಿ ನಿಲ್ಲು. ನಾನು ನಿನ್ನ ಜೊತೆ ಇರಬೇಕಾದ್ರೆ ನನ್ನ ಜೊತೆ ಇದ್ದ ದೇವರು, ಯಾಕೋಬನ ದೇವರು, ಅಬ್ರಾಮ್ ಯಾಕೋಬನ, ಇಸಾಕ್ ಯಾಕೋಬನ ದೇವರು ನಿನ್ನ ದೇವರಾಗಿ ಬಂದು ನಿನ್ನನ್ನು ಆಶೀರ್ವಾದ ಮಾಡಕ್ಕೆ, ಅಭಿವೃದ್ಧಿ ಪಡಿಸಕ್ಕೆ ಅವ್ರು ಇಷ್ಟಪಡ್ತಾರೆ. ಚಪ್ಪಾಳೆ ಬರೋದು ಸ್ವಚ್ಛವಾಗಲಿ. ಚಪ್ಪಾಳೆ. ಬಲವನ್ನು ಕೊಡುವ ರಕ್ತ ಜಯ, ಬಲಹೀನ ನೀಶ್ವ ರಕ್ತ ಜಯ. ಬಲವನ್ನು ಕೊಡುವ ರಕ್ತ ಜಯ, ಬಲಹೀನ ನೀಶ್ವ ರಕ್ತ ಜಯ. ಬಲವನ್ನು ಕೊಡುವ ರಕ್ತ ಜಯ, ಬಲಹೀನ ನೀಶ್ವ ರಕ್ತ ಜಯ. ಸಮಾಧಾನ ಕೊಡುವ ರಕ್ತ ಜಯ, ಸಮಾಧಾನ ಕೊಡುವ ರಕ್ತ ಜಯ. ಪರಿಶುದ್ಧ ಮಾಡುವ ರಕ್ತ ಜಯ, ಪರಿಶುದ್ಧ ಮಾಡುವ ರಕ್ತ ಜಯ. ರಕ್ತ ಜಯ, ಓಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವರ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ರಕ್ತ ಜಯ, ಓಹೋ ರಕ್ತ ಜಯ, ರಕ್ತ ಜಯ, ಹಲ್ಲೆಲೂಯ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಕಲ್ವಾರಿ ಯೇಸುವಿನ ರಕ್ತ ಜಯ, ಕಾರುಣ್ಯ ದೇವನ ರಕ್ತ ಜಯ. ಪೌಲ್ ಬರೀತಾರೆ, ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಬ್ಲೆಸ್ಡ್ ಬಿ ದ ಫಾದರ್ ಆಫ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಾಸ್ ಬ್ಲೆಸ್ಡ್ ಯು ಅಂಡ್ ಮೀ in the heavenly places with every spiritual and material blessings. ಅಪ್ಪ ನಮಗೆ ಜಯ ಕೊಟ್ಟಿದ್ದಾನೆ. God has given us the victory through our Lord Jesus Christ. ஆண்டவராகிய தேவன் கர்த்தராகிய இயேசு கிறிஸ்துவின் மூலமாக நமக்கு என்ன கொடுத்திருக்கிறாரா? ஜெயத்தை கொடுத்திருக்கிறார். அந்த ஜெயத்தை நாங்கள் கொண்டாட வேண்டும், அந்த ஜெயத்தை நாங்கள் எடுக்க வேண்டும். அது எப்படி முடியும்? அந்த ஆண்டவருடைய ವಸನಂ ನಮ್ಮುள்ள ಬರುம்போದು, ಕರ್ತರುடைய ವಾರ್ತೆ, ಆ ವಾಕ್ಯ ನಮ್ಮಲ್ಲಿ ಬರಬೇಕಾದ್ರೆ ಆಟೋಮೆಟಿಕ್ ಆಗಿ ನಮ್ಮ ಜೀವನದಲ್ಲಿ ಬರುತ್ತೆ. ನೋಡಿ, ಒಂದು ಹೊಸ ಸುತ್ತಿ ತಂದಿದ್ದೀನಿ, ಇಲ್ಲಿ ಒಂದು 50 ಮಳೆ ಹೊಡಿಬೇಕು. 50 ಮಳೆ ಹೊಡಿಬೇಕಾದ್ರೆ ನನ್ನ ಕೈಯಲ್ಲಿ ಹೊಡಿಯೋಕ್ಕಾಗತ್ತೆ ಅದನ್ನು, ಮಳೆನ ಗೋಡೆ ತುಂಬ ಹಾರ್ಡಾಗಿರುತ್ತೆ. ಆದರೆ ಆ ಗೋಡೆಗಿಂತ ಹಾರ್ಡಾಗಿರೋದು ಕಬ್ಬಿಣ, ಅದು ಸುತ್ತಿ. ಆ ಸುತ್ತಿನ ನಾನು ಕೈಯಲ್ಲಿ ತೊಗೊಂಡು ನನಗೆ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹೊಡಿತೀನಿ. ಹೊಡೆದ ಮೇಲೆ ಆ ಮಳೆಗಳು ಪರ್ಮನೆಂಟ್ ಆಗಿಬಿಡುತ್ತೆ. ಆ ಮಳೆಗಳ ಮೇಲೆ ಫ್ಯಾನು, ಫೋಟೋ ಎಲ್ಲ ನೇತಾಡುತ್ತೆ ಅಲ್ವಾ? ಆ ರೀತಿಯೇ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನ ತೆಗೆದು ಉಪಯೋಗ ಮಾಡಬೇಕಂದ್ರೆ ನಿನ್ನ ಕಂಫರ್ಟ್ ಝೋನ್ಗಳಿಂದ ನೀವು ಹೊರಗಡೆ ಬರಬೇಕು. ದೇವರು ನಿನ್ನ ಎಲ್ಲ ವಿಧದ ಅನುಕೂಲವಾದ ಸ್ಥಿತಿಗಳಿಂದ ನಿನ್ನ ತೆಗೆದು ಹೊರಗಡೆ ತರ್ತಾನೆ. When Moses was in a comfort zone, God said, it's not enough, you come out. I want to lead you to wilderness. I don't like that comfort zones. Come to my area. ನನ್ನ ಕನೆಕ್ಷನ್ ಬಾ, ನೀನು ಆ ಕನೆಕ್ಟ್ಗೆ ಹೋಗಬೇಡ. As long as you are connected to that Egypt, so long you cannot hear my voice. When you disconnect that pleasure of Egypt, when you connect to my kingdom, then you can easily hear the voice of God. Easily you can hear the voice of God. ಅಲ್ಲಿವರೆಗೆ ರಾಜನ ವಾಯ್ಸ್ ಕೇಳ್ತಾ ಇತ್ತು. ಯಾವಾಗ ಐಗುಪ್ತ ದೇಶದ ಭಾರತೀಯವರೇ, ಆ ದೇಶ ಬೇಡ, ಆ ಭೋಗ ಬೇಡ, ಆ ಪಾಪದ ಇಚ್ಛೆಗಳು ಬೇಡ, ಆ ಮೋಹ ಬೇಡ, ಹಣದ ಆಸೆ ಬೇಡ, ಆ ರಾಜ್ಯದ ಹಕ್ಕು, ಆ ಯೋಗ್ಯತೆಗಳು ನನಗೆ ಬೇಡ, ನನಗೆ ಬೇಕಾಗಿರೋದು ಒಂದೇ ಒಂದು, ಯೇಸು ಒಬ್ಬನೇ ನಾನು ಹಿಂಬಾಲಿಸಿ ಬರ್ತಾನೆ. ಕಡಲು ಹೊರಬರ್ತಾನ್ ಪೋದಂ. ಐ ವಿಲ್ ಫಾಲೋ ಜೀಸಸ್ ಆಲ್ ದ ಡೇಸ್ ಆಫ್ ಮೈ ಲೈಫ್. ಕಷ್ಟ ಸುಖ ದುಃಖ ಏನೇ ಬಂದರೂ ಕೂಡ ನಾನು ಯೇಸುವನ್ನು ಹಿಂಬಾಲಿಸಿ
ಹೋಗ್ತೀನಿ ಅಂತ ಹೇಳಿ ಬಂದಿದ್ದಕ್ಕೆ ಅರಣ್ಯದಲ್ಲಿ ಅವನಿಗೆ ನೇರವಾಗಿ ದೇವರ ಸ್ವರ ಕೇಳುತ್ತೆ ಅಲ್ವಾ. ಅದಕ್ಕೆ ದೇವರು ಯೋಸೇಫನ ಏನು ಮಾಡ್ತಾರೆ, ಅವನ ಅನುಕೂಲವಾದ ಸ್ಥಿತಿಗಳಿಂದ ಅವನ ದೇವರು ತೆಗಿತಾರೆ. ಗಾಡ್ ಬ್ರೋಕ್ ಜೋಸೆಫ್ ಬೈ ಟೇಕಿಂಗ್ ಹಿಮ್ ಔಟ್ ಆಫ್ ಆಲ್ ಕಂಫರ್ಟಬಲ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಬಿಗ್ಯಾನ್ ಟು ಸ್ಟಾರ್ಟ್ ಸ್ಟ್ರೆಚಿಂಗ್ ಹಿಮ್. ಅವನೇನು ಮಾಡ್ತಾರೆ ದೇವರು, ಅವನ ಸ್ಟ್ರೆಚ್ ಮಾಡಿ ಎಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನೋ ಎಳಿಯೋದು ಗೊತ್ತಾ, ರಬ್ಬರ್ ಬ್ಯಾಂಡ್ ಏನು ಮಾಡ್ತೀರಾ, ರಬ್ಬರ್ ಬ್ಯಾಂಡ್ ಇಷ್ಟ ಇರುತ್ತೆ, ಹೇಳಿದ್ರೆ ಏನಾಗುತ್ತೆ, ಅಲ್ಲಿಯವ್ರಿಗೆ ಎಳ್ಕೊಂಡು ಹೋಗ್ಬೋದು ರಬ್ಬರ್ ಬ್ಯಾಂಡ್ನ. ಇದ್ದೀರಾ, ಎಳೆದಿದ್ದೀರಾ ರಬ್ಬರ್ ಬ್ಯಾಂಡ್ನ? ಬಿಟ್ಟರೆ ಏನಾಗತ್ತೆ, ಮತ್ತೆ ಅಲ್ಲಿಗೆ ಬಂದು ಇಷ್ಟಕ್ಕೆ ಬರ್ಬಿಡತ್ತೆ. ನೋಡಿ, ನಾವು ಇಲ್ಲಿರೋರಲ್ಲ, ನಾವು ಇಲ್ಲಿರೋರಿಗೆ. Amen. Hallelujah. God want to extend you. God want to extend your borders. God want to increase your finances. Amen. God want Hallelujah. to increase your health. Amen. God want to increase your success. God wants to increase wants to give a breakthrough on your financial matters. ದೇವರು ನಿನ್ನ ಹಣಕಾಸುಗಳಲ್ಲಿ ನಿನ್ನನ್ನು ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನ ಬಡತನಗಳಿಂದ, ದರಿದ್ರಗಳಿಂದ ನಿನ್ನ ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನ ಕಣ್ಣೀರುಗಳಿಂದ ದೇವರು ಎಳೆಯಕ್ಕೆ ಇಷ್ಟಪಡ್ತಾರೆ. ನಿನ್ನನ್ನು ಯಾವುದಕ್ಕಾಗಿ ಬರ್ತಾರೆ, ಆ ಕಾರ್ಯಗಳು ದೇವರು ನೆರವೇರಿಸಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ರಾಜಾದಿ ರಾಜನ ಕೈಯಲ್ಲಿ ಯಾವಾಗ ನೀವು ಹೋಗ್ತೀಯ, ಅವರ ತರ ಯಾರು ಇರೋದಿಲ್ಲ. ಅವರಿಗೆ ನೀವು ಯಾವಾಗ ಅರ್ಪಣೆ ಮಾಡ್ಕೊಡ್ತೀಯ ಮಗಳೇ, ಅಪ್ಪ ನಿನ್ನ ಕೈಗಳಲ್ಲಿ ದೊಡ್ಡ ಆಶೀರ್ವಾದ ಅಲ್ಲಿ ಬರುತ್ತೆ. ದಟ್ಸ್ ವೈ ಇಟ್ ಸೇಸ್ ಗಾಡ್ ಬಿಗ್ಯಾನ್ ಟು ಬ್ರೇಕ್ ಜೋಸೆಫ್ ಬೈ ಟೇಕಿಂಗ್ ಹಿಮ್ ಔಟ್ ಆಫ್ ಆಲ್ ಹಿಸ್ ಕಂಫರ್ಟಬಲ್ ಸಿಚುವೇಶನ್ಸ್ ಆ್ಯಂಡ್ ಸ್ಟಾರ್ಟೆಡ್ ಸ್ಟ್ರೆಚಿಂಗ್ ಹಿಮ್. ಅವನಿಗೆ ಕಷ್ಟ ಆರಂಭ ಆಯಿತು, ಅವನ ಕಣ್ಣೀರು ಆರಂಭ ಆಯಿತು, ದುಃಖ ಆರಂಭ ಆಯಿತು, ನೋವುಗಳು ಆರಂಭ ಆಯಿತು. ಅವನಿಗೇನು ಬಂದ್ಬಿಡ್ತು, ಇಂಪ್ರೆಸನ್ಮೆಂಟ್ ಬಂದ್ಬಿಡ್ತು, ಸೆರೆಮನೆಗಳು ಬಂತು, ಗುಲಾಮತನ ಬಂತು, ಸೊಸೈಟಿ ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟ, ಕಣ್ಣೀರಲ್ಲಿ ಇಲ್ಪಟ್ಟ, ಎಲ್ಲ ವಿಧದ ಬ್ರೂಟಲ್ ಆಗಿ ಅವನಿಗೆ ನೋಯಿಸಿದ್ರು, ಸೆರೆಮನೆಯಾಗಿ ಒಯ್ಯಲ್ಪಟ್ಟ, ಕಣ್ಣೀರಲ್ಲಿ ಮುಳುಗದ, ಒಂಟಿಯಾಗಿ ಜೀವನ ಮಾಡ್ದ. ಅವನು ಒಂಟಿಯಾಗಿ ಜೀವನ ಮಾಡಿ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಮಕ್ಕಳೇ. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದಕ್ಕೆ ಇವತ್ತು ಕೂತ್ರೆ ನಿಂತರ ಸಭೆಗಳಲ್ಲಿ ಯೋಸೆಫ್ ಬಗ್ಗೆನೇ ಪಾಸ್ಟ್ಗಳು ಮಾತಾಡ್ತಾರೆ. ಯಾಕೆ ಗೊತ್ತಾ, ಅಪ್ಪಟವಾದ ಚಿನ್ನವಾಗಿ ಹೊರಟೈತದೆ. Hallelujah. ಅದು ಆ ಯೋಸೆಫ್ ಒಂದು ಹಣದ ಆಸೆಗೋ ಒಂದು ಹೆಣ್ಣಿನ ಆಸೆಗೆ ಅವನು ಇಷ್ಟಪಟ್ಟಿದ್ರೆ ಅವನೆಲ್ಲ ಅಲ್ಲೇ ಬಿಟ್ಬಿಡ್ಬೋದಾಯ್ತು. ಅವನ ಹೆಂಡತಿ 44 ಹೇಳ್ತಾಳೆ, ನೀನು ನನ್ನ ಮದುವೆ ಆಗು, ನನ್ನ ಗಂಡ ಏನಕ್ಕೂ ಪ್ರಯೋಜನ ಇಲ್ಲ, ಆಸ್ತಿ ಎಲ್ಲ ನೀನು ತಗೋ, ನನ್ನ ಮದುವೆ ಆದರೆ ನನ್ನ ಆಸ್ತಿಯಲ್ಲಿ ನಿನಗೆ ಬಂದ್ಬಿಡುತ್ತೆ. ಅವ್ನು ಹೇಳ್ತಾನೆ, ಇಲ್ಲಮ್ಮ ತಾಯಿ, ನಿನ್ನ ಆಸ್ತಿ ನನಗೆ ಬೇಡ, ಇದಕ್ಕಿಂತ ದೊಡ್ಡ ಆಸ್ತಿ ಅಪ್ಪ ನನಗೆ ಕೊಟ್ಟಿದ್ದಾನೆ. ಮುಂದೆ ಬರತಕ್ಕಂಥ ದೊಡ್ಡ ಆಸ್ತಿ ಮೇಲೆ ಅವನು ಕಣ್ಣಿಟ್ಟ. Hallelujah. ಇದು ಅಲ್ಪವಾದ ಆಸ್ತಿ ಅಮ್ಮ, ಇದಕ್ಕಿಂತ ದೊಡ್ಡ ಆಸ್ತಿ ಬರುತ್ತೆ, ಇದಕ್ಕಿಂತ ಹೆಚ್ಚಾಗಿ ನಾ ಬರ್ತೇನೆ. ನನ್ನಲ್ಲಿರುವ ದೇವರ ರಾಜಾದಿರಾಜನು 12 ನಕ್ಷತ್ರಗಳನ್ನ ಪಾದಗಳಿಗೆ ಬಂದು ಅಡ್ಡ ಬೀಳುತ್ತೆ. ಅಡ್ಡ ದಾರಿ ಹಿಡಿದು ಆಶೀರ್ವಾದ ತೆಗೆಯಕ್ಕೆ ನಾನು ಇಷ್ಟಪಡಲ್ಲ. ಐ ಡೋಂಟ್ ವಾಂಟ್ ಟು ಗ್ರಾಬ್ ಎನಿ ಬ್ಲೆಸ್ಸಿಂಗ್ ಬೈ ಶಾರ್ಟ್ ಕಟ್ ಮೆಥಡ್. ಐ ವಾಂಟ್ ಟು ಗ್ರಾಬ್ ಬ್ಲೆಸ್ಸಿಂಗ್ ವೆನ್ ಗಾಡ್ ಗಿವ್ಸ್, ಐ ವಿಲ್ ಟೇಕ್ ಇಟ್. ವೆನ್ ಗಾಡ್ ರಿಲೀಸ್, ಐ ವಿಲ್ ರಿಸೀವ್ ದಟ್ ಬ್ಲೆಸ್ಸಿಂಗ್. ನನ್ನ ಜೀವನದಲ್ಲಿ ಪಡಿತೇನೆ ಅಂತ ಹೇಳಿ ಒಂದು ಡಿಟರ್ಮಿನೇಷನ್ ಮಾಡಿಕೊಂಡ್ಬಿಟ್ಟ ಅವನು. ಇವತ್ತು ನೀವು ಡಿಸೈಡ್ ಮಾಡಬೇಕು. ಇವತ್ತು ನಿಮ್ಮೊಂದು ಸಾಲ ಅನ್ನೋಂಥ ಸೆರೆಮನೆ ಇದೆ, ವ್ಯಾಧಿ ಅನ್ನುವಂಥ ಸೆರೆಮನೆ ಇದೆ, ಮಗನಿಗೆ ಮದುವೆ ಆಗ್ತಾ ಇಲ್ಲ ಅದೊಂದು ಸೆರೆಮನೆ ಆಗಿದೆ, ಮಗು ಆಗ್ತಿಲ್ಲ ಅದೊಂದು ಸೆರೆಮನೆ ಇದೆ, ಸಾಲ ತೀರ್ತಾ ಇಲ್ಲ ಅದೊಂದು ಸೆರೆಮನೆ ಇದೆ. ದೊಡ್ಡ ಮಗ ಹೇಳಿದ ಮಾತು ಕೇಳ್ತಾ, ಅಯ್ಯೋ ಇದು ದೊಡ್ಡ ಸೆರೆಮನೆ, ಇರಲಿ ಹೆದರಬೇಡ, ನಿನ್ನ ಎಲ್ಲ ಸೆರೆಮನೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ. ಆ ದೊಡ್ಡವನಾದ ಆಶೀರ್ವಾದ ದೇವರು ಅವರಿಗಿಂತ ಯಾರು ಇಲ್ಲದೆ ಹಾಗೆ ದೇವರು ನಿನ್ನನ್ನು ಹೆಚ್ಚಿಸಿ ಆಶೀರ್ವಾದ ತರಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಚಪ್ಪಾಳೆ.